ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಅನ್ನೋದು ನಿಮ್ಗೆ ಗೊತ್ತೈತಿ. ಸೊ ಫ್ರೆಂಡ್ಸ್, ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಒಂದು ರಿವ್ಯೂ ಕೊಡತ್ನು. ಈ ಒಂದು ಅಪ್ಲಿಕೇಶನ್ ರಿವ್ಯೂ ನೀವೇನಾದ್ರು ತಿಳ್ಕೊಂಡ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಗೆ ಭಾಳ ಯೂಸ್ಫುಲ್ ಆಗೈತಿ. ಯಾಕಪ್ಪ ಹೇಳಕತ್ತಂದ್ರೆ ಈ ಒಂದು ಮಾತು, ಈ ಒಂದು ಅಪ್ಲಿಕೇಶನ್ನ ನೀವು ಯೂಸ್ ಮಾಡಿ ನೀವು ಯೂಟ್ಯೂಬ್ನಾಗ ನೀವು ಯಾವ ಥರ ಅರ್ನಿಂಗ್ಸ್ ಮಾಡ್ತಿರಲೇ ಸೇಮ್ ಅದೇ ಥರ ಅರ್ನಿಂಗ್ಸ್ ಈ ಒಂದು ಅಪ್ಲಿಕೇಶನ್ದಾಗ ನೀವು ವೀಡಿಯೋಗಳನ್ನ ಹಾಕೋ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಅದಷ್ಟೇ ಅಲ್ಲ, ಯೂಟ್ಯೂಬ್ನಾಗ ಬರೀ ನೀವು ವೀಡಿಯೋ ಹಾಕಿ ನೀವು ಅರ್ನಿಂಗ್ಸ್ ಮಾಡ್ತೀರಿ. ಆದ್ರೆ ನಾ ಹೇಳುವಂಥ ಅಪ್ಲಿಕೇಶನ್ದಾಗ ನೀವು ಮತ್ತು 3-4 ಡಿಫ್ರೆಂಟ್ ವೇದಾಗ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ತೀರಿ. ಈ ಒಂದು ಅಪ್ಲಿಕೇಶನ್ ಏನು ಹೇಳಕ್ಕೆ ಈಗ ಹಂಗಿದ್ರೆ ತಡ ಮಾಡೋದು ಬೇಡ. ಯಾವ ಒಂದು ಅಪ್ಲಿಕೇಶನ್ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ಪೇಷನ್ಸಿಂದ ಹೇಳ್ಕೊತ ನೀವು ಆರಾಮಾಗಿ ತಿಳ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಹಂಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ, ಅವರು ಸ್ವಲ್ಪ ಅರ್ನಿಂಗ್ಸ್ ಮಾಡಲಿ. ಮೊದಲಿಗೆ ಬಂದುಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಹೆಸರು ಯಾವುದಪ್ಪ ಅಂದ್ರೆ ಪ್ಯಾನ್ TV ಅಂತೇಳಿ. ಈ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರ್ದಾಗ ಅವೈಲೇಬಲ್ ಐತಿ. ನಿಮಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗೈತಿ. ನೀವು ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಹಂಗಿದ್ರೆ ನೀವು ಹೋಗಿ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡಿಕೊಂಡ್ಮೇಲೆ ಓಪನ್ ಮಾಡಿರಿ. ನಾನು ಕೂಡ ಓಪನ್ ಮಾಡಿದ್ನಿ. ಈಗ ನಾನು ಕೂಡ ಓಪನ್ ಮಾಡಿದ್ನು. ಫಸ್ಟಿಗೆ ಓಪನ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಓಪನ್ ಆಗಂಗಿಲ್ಲ. ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗಂಗಿಲ್ಲ. ಸ್ಟಾರ್ಟಿಂಗ್ ನೀವು ಒಂದು ನಂಬರ್ ಕೇಳ್ತಾನು. नंबर ना नहीं एंटर। फोन चलाते चलाते एक वीडियो सामने आई। मुझे लगा ये दीदी खाने की चीजों को रिव्यू करती होंगी, पर आधी वीडियो देखने के बाद पता चला कि ये खाने पीने की चीजों को हैरेस करती हैं। इनकी इतनी ज्यादा डबल मीनिंग बातें सुनने के बाद मुझे अपने जेनजी होने पे 4,599 बार अफसोस हुआ। तो सोचा मेरे ऐसे मासूम जेनजी मित्रों की तरफ से इनको रोस्ट किया जाए। ಈ ತರ ಒಂದು ಹೋಮ್ ಪೇಜ್ ಓಪನ್ ಆಗೈತೆ. ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ವಿಡಿಯೋಗಳು ಯಾವ ತರ ಇಲ್ಲಿ ಹೆಡ್ಲೈನ್ ಆಗಿ ತೋರಿಸ್ತಾರೆ ಅಂತ ಹೇಳಿ. ಇವು ಮೇನ್ ವಿಡಿಯೋಗಳು ಇವೆಲ್ಲ. ಇವೇನು ಹೋಮ್ ಪೇಜ್ನ ಬರತ್ತಲ್ಲ ಇವೆಲ್ಲ ಮೇನ್ ವಿಡಿಯೋಗಳು, वायरल आगुವಂತ ವಿಡಿಯೋಗಳು ಇವು. ಈ ವಿಡಿಯೋಗಳನ್ನ कहती है गैलेक्सी है कोई नहीं सो रहा होता है, खाना मिलेगा। हाँ खाना तो मिलेगा, पर आपके भाई तो नहीं आएंगे ना, क्योंकि भाई जो है वो थोड़े नाराज किस्म के रहते हैं। तो ऐसे आए और टीवी के सामने खड़े हुए तो कौन मेरे बारे में क्या बोल रहा है, यार क्या तो डरना क्या, मैं कर क्या रहा हूँ यहाँ पर, ये तो मानेंगे। तो घूमे और मैंने सीधे उठ के बोला, हाय सर आई एम शर्मा। वो भी घबरा गए, कहते हाय हम सलमान खान। तो अभी तक मदन को मेरे हमारे बारे में पता था, बैठे थे तो कहते तुम हिमाचल से, तुम्हारे बारे में सब पता लगा दिया, चलो वॉक करने चलते हैं। तुम्हारा और अर्पिता का फ्यूचर का क्या प्लान है? मैंने कहा देखो सर फ्यूचर तो शादी होगी, तो तुम्हारे चेहरे की दाढ़ी आ गई क्या, तुम कमाते कितना? मैंने कुछ नहीं। तो अर्पिता को कहते कहाँ से ढूंढ के लाई उस आदमी को यार, कल आ जाओ मेरे पिताजी से मिल लो, शादी पक्की। ना मैंने अपने माँ बाप को बताया था अर्पिता के बारे में, उनको पता ही था कि मेरी लाइफ में अर्पिता है भी, और यहाँ मैं शादी का रिश्ता पक्का करके आ चुका था। वेलकम टू LOL पॉडकास्ट। ಕ್ಲಿಕ್ ಮಾಡ್ರಿಪ್ಪ ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಾನೆ ನೀವು ಒಂದು ಲಿಂಕ್, ರೆಫರ್ ಕೋಡ್ ಸಮೇತ ಒಂದು ಲಿಂಕ್ ಇಲ್ಲಿ ಜನ್ರೇಟ್ ಆಗಿ ಇಲ್ಲಿ ಕೆಳಗೆ ಇಟ್ಟಿರ್ತಾನೋ, ಅದು ನೀವು ಕಾಪಿ ಮಾಡ್ಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಇಲ್ಲಿ ಯಾವ ಥರ ಪ್ರೊಸೀಜರ್ ಇಟ್ಟಾನಪ್ಪ ಅಂದ್ರೆ ಅರ್ನಿಂಗ್ಸ್ ಒಳಗೆ ಇಲ್ಲಿ ರೆಫರ್ ಮಾಡಿ ನೀವು ಮೊದಲಿಗೆ ನಿಮ್ಮ ಒಂದು ಲಿಂಕ್ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಇದು ಒಂದೇ ಸ್ಟೆಪ್. ಎರಡನೇ ಒಂದು ಸ್ಟೆಪ್ ಅವರು ಸೈನ್ ಅಪ್ ಮಾಡ್ಕೋಬೇಕು. ಈ ಒಂದು ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಕಳಿಸಿರ್ತಿರಲ್ಲ ಲಿಂಕ್, ಅದ್ರ ಮ್ಯಾಗ ಅವರು ಕ್ಲಿಕ್ ಮಾಡಿ ಓಪನ್ ಮಾಡಿದ ಮೇಲೆ ನಂಬರ್ ಎಲ್ಲ ಹಾಕಿದ ಮೇಲೆ ಸೈನ್ ಅಪ್ ಮಾಡ್ಕೋಬೇಕು. ಸೈನ್ ಅಪ್ ಯಾವ ಥರ ಮಾಡ್ಕೋತಾರಪ್ಪ ಅಂದ್ರೆ ಈಗ ನಾನು ಜಸ್ಟ್ ಬರೀ ನಂಬರ್ ಹಾಕಿನಿ, ಸೈನ್ ಅಪ್ ಮಾಡ್ಕೊಂಡಿಲ್ಲ. ಸೈನ್ ಅಪ್ ಯಾವ ಥರ ಮಾಡ್ಕೋತಾರಪ್ಪ ಅಂದ್ರೆ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನಿಮ್ಮ ಒಂದು ಎಡಿಟಿಂಗ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಒಂದು DP ತೋರಿಸ್ತದೆ ಇಲ್ಲಿ. ಇಲ್ಲಿ ನಿಮ್ಮ ಒಂದು DP ಹಾಕೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಇಮೇಲ್ ID, ನಿಮ್ಮ ಒಂದು ಫೋನ್ ನಂಬರ್ ಹಾಕಿದ್ರಪ್ಪ ಅಂದ್ರೆ ನೀವು ಇದಕ್ಕೆ ಸೈನ್ ಅಪ್ ಆದಂಗೆ. ಈ ಥರ ಸೈನ್ ಅಪ್ ಮಾಡ್ಕೋಬೇಕು. ಈ ಥರ ಸೈನ್ ಅಪ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಇನ್ಸ್ಟೆಂಟ್ಲಿ ಒಬ್ಬನಿಂದ ₹5 ಅನ್ನೋದು ಬರ್ತೈತೆ. ಈ ಒಂದು ₹5 ಬರೀ ಅನ್ಕೋಬೋದು, ₹5 ಸಣ್ಣ ಅಮೌಂಟ್ ಆದಲ್ರಿ, ಇದೇನು ಅಮೌಂಟ್ ದೊಡ್ಡದೇನು ಅನಿಸ್ಲಿಲ್ಲ ಅನ್ಕೋಬೋದು. ನೀವು ಇದ್ರೊಳಗೆ 3-4 ಥರ ಅರ್ನಿಂಗ್ಸ್ ಮಾಡ್ತೀರಿ. ಒಂದು ದಿನಕ್ಕಿಲ್ಲ ಅಂದ್ರೆ ₹50 ಮಾತ್ರ ದುಡಿಯತ್ತೀರಿ ನೀವು. ಅದಕ್ಕಂತೂ ಕಟ್ಟಿಟ್ಟು ಬುದ್ಧಿ ನೀವು ಮಾತ್ರ ತೆಗಿಸೋಕೆ ಹೋಗ್ಬೇಡ್ರಿ. ಬರೀ ನೀವು ರೆಫರ್ ಮಾಡಿ ₹5 ತೆಗಿತೀರಿ ಅಂದ್ರೆ ತಿಳ್ಕೊರಿ. ಇನ್ನೂ 3-4 ಥರ ಅರ್ನಿಂಗ್ಸ್ ಅದಾವೆ ಇದ್ರಾಗ. ನೀವು ಇನ್ನು ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ನೀವೇ ಲೆಕ್ಕ ಹಾಕಿಬಿಡ್ರಿ.
ಇದು ಅರ್ನಿಂಗ್ಸ್ ಮಾಡಿ ಅಮೌಂಟ್ ಮಾಡೋದಾಯ್ತು. ಇನ್ನೂ ಒಂದು ಥರ ಅರ್ನಿಂಗ್ಸ್ ಐತಿ ಇದ್ರಾಗ. ಯಾವುದಪ್ಪ ಅಂದ್ರೆ ಇಲ್ಲಿ ಡೈಲಿ ಚೆಕ್ ಅಂತೇಳಿ ಬರ್ತೈತಿ ರಿವಾರ್ಡ್ ತೇಕ. ಇಲ್ಲಿ ನೋಡ್ಬೋದು ನೀವು ಕೆಳಗೆ ಇಲ್ಲಿ ರಿವಾರ್ಡ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಾನು. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಲೆವೆಲ್ 1 ಲೆವೆಲ್ 2 ಅಂತೇಳಿ ಕೊಟ್ಟಿರ್ತಾನು. ಲೆವೆಲ್ 1 ಕಂಪ್ಲೀಟ್ ಆಗ್ಬೇಕಂದ್ರೆ 30 ನಿಮಿಷ ವೀಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರ್ಬೇಕು. ಅಂದ್ರೆ ಒಂದೇ ವೀಡಿಯೋ ಐತೇನಿಲ್ಲ, ಎಲ್ಲ ವೀಡಿಯೋಗಳು ಏನು ನೋಡಿರ್ತೀರ ನೀವು ಎಲ್ಲನೂ ಕೌಂಟಾಗಿ ನೀವು ನೋಡಿದಂಥ ಟೈಮಿಂಗ್ 30 ನಿಮಿಷ ಕೌಂಟ್ ಆತಪ್ಪ ಅಂದ್ರೆ ಲೆವೆಲ್ 1 ಅದು ಕಂಪ್ಲೀಟ್ ಆಗೈತಿ. ಹಿಂಗೆ ಲೆವೆಲ್ 1 ಲೆವೆಲ್ 2 ಅಂತ ಇರ್ತಾವೆ. ಈ ಒಂದು ಲೆವೆಲ್ 1 ಲೆವೆಲ್ 2 ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಡೈಲಿ ಇಲ್ಲಾಂದ್ರೆ 10 ರೂಪಾಯಿ ಅಂತ ಬರೋದೈತಿ. ನೀವು 30 ನಿಮಿಷ ವೀಡಿಯೋ ಬರೀ ವಾಚ್ ಮಾಡಿದ್ರೆ ನಿಮಗೆ 10 ರೂಪಾಯಿ ಅನ್ನೋದು ಕೊಡ್ತಾನು. ಮತ್ತು ನೀವು ಆಗ ಕೆಳಗೆ ಸ್ಕ್ರೋಲ್ ಮಾಡಿರಿ. ಇಲ್ಲಿ ನೀವು ಕೆಳಗೆ ನೀವು ಸ್ಕ್ರೋಲ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೀವು ಕೆಲವೊಂದಿಷ್ಟು ಕಾಯಿನ್ಗಳನ್ನ ಏನು ನೀವು ಅರ್ನ್ ಮಾಡಿರ್ತಿರಲಿ. ನನ್ನ ಕಡೆ ಈಗ 105 ಕಾಯಿನ್ ಅರ್ನ್ ಆಗ್ಯಾವು ಪಾಯಿಂಟ್ಸ. ಈ ಒಂದಿಷ್ಟು ಕಾಯಿನ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೇಕು. ಏನಂದ್ರೆ ಇನ್ವೆಸ್ಟ್ ಮಾಡಿ ನೀವು ಇಲ್ಲಿ ಡೈಲಿ ಇಲ್ಲ 1 ದಿನಕ್ಕೆ 2 ದಿನಕ್ಕೆ ಬಿಟ್ಟು ನೀವು ಮತ್ತು ಅವನ್ನ ಎಕ್ಸ್ಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಕಾಯಿನ್ ಡಬಲ್ ಆಗಿ ತ್ರಿಬಲ್ ಆಗಿ ಬರ್ತಾವೆ. ಈ ಥರ ನೀವು ಡೈಲಿ ಚೆಕ್ಕಿನ್ ಆಗಿ ನೀವು ಎಷ್ಟು ಕಾಯಿನ್ ಹಾಕ್ತಿರಲಿ ಅದ್ರ ಮ್ಯಾಗ ನೀವು ಡಬಲ್ ತ್ರಿಬಲ್ ಆಗಿ ಒಂದಿಷ್ಟು ಕಾಯಿನ್ಗಳನ್ನ ಅರ್ನ್ ಮಾಡ್ಬೋದು. ಇಲ್ಲಿ ನೀವು ಕೇಳ್ಬೋದು. ಸೊ ಫ್ರೆಂಡ್ಸ್, ಇದ್ರೊಳಗೆ ಇದೊಂದು ಇಷ್ಟನ ಅರ್ನಿಂಗ್ ಅಸದ ಅಂತೇಳಿ. ಇದ್ರೊಳಗೆ ಇನ್ನೂ ಭಾಳ ಥರ ಅರ್ನಿಂಗ್ಸ್ ಅದಾವೆ. ನೀವು ಒಂದು ಆಡಿಯೋಗಳನ್ನ ಹಾಕೋದು ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು. ಇದ್ರಾಗ ನೀವು ಏನೀಗ ಬೆಂಕಿ ಮ್ಯೂಸಿಕ್, ಅವು ಜಿಯೋ ಸಿನಿಮಾ, ಈ ಜಿಯೋ ಟ್ಯೂನ್ ಏನೇನು ಅಪ್ಲಿಕೇಶನ್ ಕೇಳ್ತೀರಿ ಈಗ, ಈ ಒಂದಿಷ್ಟು ಅಪ್ಲಿಕೇಶನ್ದಾಗ ನೀವೇನು ಆಡಿಯೋಗಳನ್ನ ಹಾಕಿ ರಿಂಗ್ಟೋನ್ಗಳನ್ನ ಹಾಕಿ ಯಾವ ಥರ ನೋಡ್ತಿರ್ತಾರಲ್ಲ ಅದೇ ಥರ ಇದ್ರೊಳಗೂ ಆಡಿಯೋಗಳನ್ನ ಹಾಕಿ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಇದ್ರೊಳಗೂ ಸ್ಪಿನ್ ವಿನ್ ಅಂತೇಳಿ ಬರ್ತಾವೆ. ಕೆಲವೊಂದಿಷ್ಟು ಸ್ಪಿನ್ ಅಂತ ಬರ್ತಿರ್ತಾವೆ ವಾರಕ್ಕೊಮ್ಮೆ ಅವಾಗ ಅವುಗಳ ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ನೀವು ಇದ್ರೊಳಗೆ ಗೇಮ್ ಮಾಡಿ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಕ್ವಿಜ್ ಕಾಂಪಿಟೇಷನ್ ಬರ್ತದೆ, ಅದ್ರ ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲಿ ಟ್ರೇಡ್ ಅಂತೇಳಿ ಬರ್ತದೆ. ಇಲ್ಲಿ ಕೆಳಗೆ ನೋಡ್ರಿ, ಇಲ್ಲಿ ಇದ್ರೊಳಗೂ ಒಂದಿಷ್ಟು ಕ್ಯಾಟಗರಿ ಕೊಟ್ಟಾನು. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದ್ರೊಳಗೆ ಇನ್ವೆಸ್ಟ್ ಮಾಡಿ ಅರ್ನಿಂಗ್ಸ್ ಮಾಡೋದೈತಿ ಇದು. ಸೊ ಫ್ರೆಂಡ್ಸ್, ನೀವು ಅರ್ನ್ ಮಾಡಿದಂಥ ಅಮೌಂಟ್ನ ಪಾಯಿಂಟ್ಸನ್ನ ಯಾವ ಥರ ನೀವು ವಿತ್ಡ್ರಾ ಮಾಡ್ಕೋದಂತೇಳಿ ಹೇಳೋದಾದ್ರೆ ಇಲ್ಲಿ ನೀವು ಮ್ಯಾಲೆ ಪಾಯಿಂಟ್ಸ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನು. ಆ ಒಂದು ಪಾಯಿಂಟ್ಸ್ಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ವಿತ್ಡ್ರಾ ಮನಿ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಎರಡು ಮನಿ ಇದೆ, ಟ್ರೇಡ್ ಫೈನಾನ್ಸ್ ಕಾರ್ಡ್ ಅಂತೇಳಿ ಇಲ್ಲಿ ನೋಡ್ಬೋದು. ವಿತ್ಡ್ರಾ ಮನಿ ಮೇಲೆ ನೀವು ಕ್ಲಿಕ್ ಮಾಡ್ಕೋದಪ್ಪ ಇಲ್ಲ. ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡಿರಿ. ಇಲ್ಲಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಕಂಪ್ಲೀಟ್ KYC ಅಂತೇಳಿ ಒಂದು ಆಪ್ಷನ್ ಕೊಡ್ತಾನು. ಅಲ್ಲಿ ನಿಮ್ಮ ಮ್ಯಾಗ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಿ ನೀವು ಕಂಪ್ಲೀಟ್ KYCನ ಮಾಡ್ಕೋಬೋದು. ನೀವು KYC ಕಂಪ್ಲೀಟ್ ಆದಮೇಲೆ ಇಲ್ಲಿ ಬ್ಲೂ ಟಿಕ್ ಬರ್ತೈತಿ. ಇಲ್ಲಿ ನೋಡ್ಕೋಬೋದು ಅಪ್ ಟು ಅಪ್ರೂವ್ಡ್ ಅಂತೇಳಿ. ಈ ಥರ ಬಂದ್ರೆ ಅಷ್ಟೇ ನೀವು ವಿತ್ಡ್ರಾ ಮನಿ ಅಂತೇಳಿ ಮನಿ ವಿತ್ಡ್ರಾ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ದಾಗ ಮೇನ್ ವಿಡಿಯೋಗಳನ್ನ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಮತ್ತು ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಏನಾರು ಮಾಹಿತಿ ಬೇಕಂದ್ರೆ ನನ್ನ ಬಗ್ಗೆ ನನ್ನ ಚಾನಲ್ದಾಗ ಹೋಗ್ಬಿಟ್ಟು ನೀವು ವಿಸಿಟ್ ಕೊಟ್ಟು ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡಿರಿ. ಎಲ್ಲನೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಇರ್ತಾವೆ. ಮತ್ತು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಕೆಲವೊಂದಿಷ್ಟು ವೀಡಿಯೋಗಳ ಲಿಂಕ್ ಇಟ್ಟಿರ್ತೀನಿ, ಅವನು ನೀವು ಚೆಕ್ಔಟ್ ಮಾಡ್ಕೊರಿ. ಮತ್ತು ನಿಮ್ಮ ಮುಂದಿನ ಒಂದು ವೀಡಿಯೋದಾಗ ಮತ್ತು ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ನಿಮಗೆ ತೊಗೊಂಬರ್ತಿರ್ತೀನಿ. ಅಲ್ಲಿವರೆಗೂ ಟಾಟಾ.